Friends, I'm Muhammad Iqbal. We are going to discuss Abnormal Psychology, 6th semester, Coimbatore University, session 7. Session 7 topic is migraine or migraine headache ಅಥವಾ ಪಾರ್ಶ್ವ ತಲೆಶೂಲೆ ಅಂತ ಹೇಳೋದನ್ನು ಕರೀತಾರೆ. ಹಿಂದಿನ ಸೆಷನಲ್ಲಿ ನಾವು ಸೆಷನ್ 6ಅಲ್ಲಿ ಡಿಸ್ಕಸ್ ಮಾಡಿರೋ ಟಾಪಿಕ್ ಕೊರೋನರಿ ಹಾರ್ಟ್ ಡಿಸೀಸಸ್ ಅಥವಾ ಹೃದಯನಾಳಗಳ ವಿಕಾರ ಅಂಥೇಳಿ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಇದರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋ ಪಾರ್ಶ್ವ ತಲೆಶೂಲೆ ಅಥವಾ ಮೈಗ್ರೇನ್ ಅಂದರೆ ಏನು ಅಂತ ಹೇಳುವಂಥದ್ದು. ಇನ್ ಎ ಸಿಂಪಲ್ ಟರ್ಮ್, ದ ಮೈಗ್ರೇನ್ ಮೀನ್ಸ್ ಇಟ್ ಇಸ್ ಅ ಮೆಡಿಕಲ್ ಕಂಡೀಷನ್ that involves severe recurring headache and other symptoms. ಅಥವಾ ತಲೆ ಯಾವುದೋ ಒಂದು ಭಾಗದಲ್ಲಿ ತೀವ್ರವಾದಂಥ ತಲೆನೋವು ಉಂಟಾಗುವುದನ್ನೇ ನಾವು ತಲೆಶೂಲೆ ಅಂತ ಕರಿತೇವೆ. ಅಂದರೆ ಇದು ಇಡೀ ತಲೆಯಲ್ಲಿ ನೋವಿರೋದಿಲ್ಲ, ತಲೆನೋವು ಥರ ಅಲ್ಲ, ಆದರೆ ಒಂದು ಭಾಗದಲ್ಲಿ ಮಾತ್ರ ತಲೆನೋವನ್ನು ಉಂಟು ಮಾಡುವಂಥದ್ದು. ಆ ತಲೆನೋವು ಹೇಗಿರ್ತದೆ ಅಂತ ಕೇಳಿದ್ರೆ, ಪ್ರಾರಂಭದಲ್ಲಿ ಮೈಲ್ಡ್ ಆಗಿರುತ್ತೆ, ಕೆಲವರಿಗೆ ಅಲ್ಲೇ ಹೋಗಿ ಅದು ಆಮೇಲೆ ಗುಣ ಆಗುತ್ತೆ, ಕೆಲವರಿಗೆ ಅದು ಮಾಡ್ರೇಟ್ ಆಗಿ ಬರುತ್ತೆ, ಮತ್ತು ಕೆಲವರಿಗೆ ಅದು ಸಿವಿಯರ್ ಆಗಿ ಅತಿಯಾಗಿ ಸಾಮಾನ್ಯ ಒಂದು ಗಂಟೆ 2 ಗಂಟೆವರೆಗೆ ಇರುತ್ತೆ, ಕೆಲವರಿಗೆ ಇನ್ನೂ ಕೂಡ ಜಾಸ್ತಿ ಆಗಿರುವಂಥದ್ದು ಕೂಡ ಇರ್ಬೋದು. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಕೇಳಿದರೆ, ಕೆಲವರಿಗೆ ಬಿಫೋರ್ ದ ಹೆಡ್ಏಕ್ ದೇರ್ ಮೇ ಬಿ ಎ ಸೆನ್ಸರಿ ಚೇಂಜಸ್ ದಟ್ ನೋನ್ ಆಸ್ ಆರಾ. ಅಂದರೆ ಕೆಲವೊಮ್ಮೆ ಅದು ಮಸ್ಕಾಗುವ ರೀತಿಯಲ್ಲಿ ಆ ತಲೆನೋವು ಬರುವಾಗ ಗೊತ್ತಾಗುತ್ತೆ, ಒಂಥರ ಮಸ್ಕಾಗುವಂಥ ಒಂದು ಸಂದರ್ಭ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಆರಾ ಅಂತ ಕರಿತೇವೆ. ದ ಮೈಗ್ರೇನ್ ಈಸ್ ಅ ಸ್ಟ್ರಾಂಗ್ ಹೆಡ್ಏಕ್ ದಟ್ ಆಫನ್ ಕಮ್ಸ್ ವಿತ್ ದ ನಾಸಿಯಾ, ವಾಮಿಟಿಂಗ್ ಆ್ಯಂಡ್ ಸೆನ್ಸಿಟಿವಿಟಿ ಟು ದ ಲೈಟ್. ಕೆಲವರಿಗೆ ಮೈಗ್ರೇನ್ ಅಂತ ಹೇಳುವಂಥದ್ದು ಹೇಗೆಲ್ಲ ಬರುತ್ತೆ ಅಂತ ಕೇಳಿದ್ರೆ, ವಾಂತಿ ಜೊತೆಗೆ ಅಥವಾ ಕೆಲವೊಮ್ಮೆ ಅದು ಏನು ಬಿಸಿಲಿಗೆ ಹೋದಾಗ ಇತ್ಯಾದಿಗಳಿಂದೆಲ್ಲ ಅದು ಬರುವಂಥ ಸಿಂಪ್ಟಮ್ಗಳು ಜಾಸ್ತಿ ಇರ್ತವೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಮೇಜರ್ ಸಿಂಪ್ಟಮ್ಸ್ ಆಫ್ ದಿಸ್ ಮೈಗ್ರೇನ್. Migraine are different in everyone. In many people they happen in 3 stages. That is a prodrome, aura and attack. ಸೊ 3 ರೀತಿಯಲ್ಲಿ ಇದು ಕಾಣಿಸ್ಕೊಳ್ಬೋದು. ಪ್ರೊಡಾಮ್ ಅಂತ ಹೇಳಿದರೆ ಇಟ್ ವಿಲ್ ಬಿ ಫಾರ್ ಅನ್ ಅವರ್ಸ್ ಆರ್ ಎ ಡೇ ಬಿಫೋರ್ ಹೆಡ್ಏಕ್. ಅಬೌಟ್ 60 ಆಫ್ ದ ಪೀಪಲ್ ಹೂ ಹ್ಯಾವ್ ಮೈಗ್ರೇನ್ ನೋಟಿಸ್ ಸಿಂಪ್ಟಮ್ಸ್ ಲೈಕ್. ಈ ಪ್ರೊಡಾಮ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ, 60% ಪೀಪಲಲ್ಲಿ ಈ ಥರ ಇರುವಂಥದ್ದು. ಸಾಮಾನ್ಯ ಯಾವಾಗ ಅಂತ ಹೇಳಿದ್ರೆ ಫುಡ್ ಕ್ರೇವಿಂಗ್ ಅಥವಾ ಲ್ಯಾಕ್ ಆಫ್ ಅಪಿಟೈಟ್ ಅಥವಾ ಹಸಿವಿಲ್ಲದಿರುವುದು, ಅಥವಾ ಮೂಡ್ ಚೇಂಜ್ ಆಗಿರೋದು, ತುಂಬ ಹಸಿವಾಗುವುದು, ಅಥವಾ ಬ್ಲೋಟಿಂಗ್ ಅಥವಾ ಮಲಬದ್ಧತೆ, ಇವುಗಳ ಜೊತೆಗೆ ಬರುವಂಥ ಒಂದು ಮೈಗ್ರೇನನ್ನು ಈ ಥರ ಆಗಿರುತ್ತೆ. ಅಥವಾ ಆರಾ ಅಂತ ಹೇಳುವಂಥದ್ದು ಈ ಲಕ್ಷಣಗಳು ನರಮಂಡಲದಿಂದ ಉದ್ಭವಿಸುತ್ತವೆ ಮತ್ತು ಆಗಾಗ್ಗೆ ದೃಷ್ಟಿಯನ್ನು ಒಳಗೊಂಡಿರುತ್ತವೆ. ಅವು ಸಾಮಾನ್ಯವಾಗಿ 5ರಿಂದ 20 ನಿಮಿಷಗಳ ಅವಧಿಯಲ್ಲಿ ಕ್ರಮೇಣ ಪ್ರಾರಂಭವಾಗುತ್ತದೆ ಮತ್ತು 1 ಗಂಟೆಗಿಂತ ಕಡಿಮೆ ಇರುತ್ತದೆ. ಆರಾ ಒಂದು ಸಾಮಾನ್ಯ ದೇ ಯೂಶುವಲಿ ಸ್ಟಾರ್ಟ್ ಗ್ರ್ಯಾಜುವಲಿ ಓವರ್ 5 to 10 minutes ಪೀರಿಯಡ್ ಆ್ಯಂಡ್ ಲಾಸ್ಟ್ ಲೆಸ್ ದ್ಯಾನ್ ಅವರ್. ಸೊ 1 ಗಂಟೆ ಹೊತ್ತಿಗೆ ಇದೇನಾಗುತ್ತೆ, ಮೈಲ್ಡಿಂದ ಮಾಡ್ರೇಟ್ ಸಿವಿಯರ್ ಆಗಿ ಆಮೇಲೆ ಕಂಪ್ಲೀಟ್ ಆಗಿ ಅದು ಹೋಗ್ತದೆ. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ ಅಲಾಂಗ್ ವಿತ್ ದಿಸ್ ಹೆಡ್ಏಕ್ ಆರಾ ದೇ ವಿಲ್ ಹ್ಯಾವ್ ಎ ಬ್ಲ್ಯಾಕ್ ಡಾಟ್ಸ್, ವೇವಿ ಲೈನ್ಸ್ ಅಥವಾ ಫ್ಲ್ಯಾಶ್ ಆಫ್ ದ ಲೈಟ್ ಅಥವಾ ಥಿಂಗ್ಸ್ ದಟ್ ಆರ್ ದೇರ್. ಅವ್ರಿಗೆ ಇಲ್ಲದ ರೀತಿಯಂಥ ಕಪ್ಪು ಚುಕ್ಕೆಗಳು ಕಂಡಾಗ ಆಗೋದು, ಗೆರೆಗಳು ಕಂಡಾಗ ಆಗೋದು, ಇತ್ಯಾದಿಗಳೆಲ್ಲ ಆಗುವಂಥ ಸಾಧ್ಯತೆಗಳು ಇರ್ತವೆ. ಆ್ಯಂಡ್ ದೆನ್ ದೇ ಕೆನಾಟ್ ಸಿ, ಏನು ನೋಡೋಕ್ಕಾಗೋದಿಲ್ಲ, ಜೊತೆಗೆ ಮೈಯೆಲ್ಲ ಒಂಥರ ಜಿಮ್ ಆಗುವಂಥದ್ದು, ಮತ್ತು ಮಾತಾಡಲಿಕ್ಕೆ ಆಗೋದಿಲ್ಲ, ಕೈಕಾಲುಗಳು ಭಾರ ಆಗುತ್ತೆ, ಮತ್ತು ದೇ ವಿಲ್ ಆಲ್ಸೋ ಟಚ್ ಸೆನ್ಸೇಷನ್ ಅಥವಾ ಇತ್ಯಾದಿಗಳು ಕೂಡ ಕಳ್ಕೊಂಡಾಗ ಆಗುವಂಥದ್ದು ಕೂಡ, ಅಥವಾ ಇಟ್ ವಿಲ್ ಬಿ ಚೇಂಜಸ್ ಇನ್ ದಟ್. ಸೊ ದೇ ಕ್ಯಾನ್ ಫೀಲ್ ಆಫ್ ಆಲ್ ದೋಸ್. ಸೊ ಅಟ್ಯಾಕ್ ಅಂತ ಹೇಳೋದು ಇದು ಸಿವಿಯರ್ ಮೈಗ್ರೇನ್ ಹೆಡ್ಏಕ್. ವಾಟ್ ಹ್ಯಾಪನ್ಸ್ ಹಿಯರ್, ಮಂದವಾದ ನೋವಿಂದ ಪ್ರಾರಂಭವಾಗಿ ಮತ್ತು ಅತಿಯಾದಂಥ ನೋವನ್ನು ಇದು ಉಂಟು ಮಾಡುವಂಥದ್ದು, ಅದನ್ನು ಕರಿತೇವೆ ನಾವಿಲ್ಲಿ. ನೋವು ತಲೆಯ ಒಂದು ಬದಿಯಿಂದ ಇನ್ನೊಂದು ಕಡೆಗೆ ಚಲಿಸಬಹುದು, ತಲೆ ಮುಂಭಾಗದಲ್ಲಿರಬಹುದು, ಅಥವಾ ಇಡೀ ತಲೆ ಮೇಲೆ ಅದು ಪರಿಣಾಮವನ್ನು ಬೀರ್ಬೋದು. ಸೊ ಈ ಥರ ನಾವು ಅದನ್ನು ಕರಿತೇವೆ ಅಟ್ಯಾಕ್ ಅಂತೇಳಿ, ಸಿವಿಯರ್ ಆಗುವಂಥದ್ದು. ಸೊ ಆ್ಯಂಡ್ 80% ಆಫ್ ಪೀಪಲ್ ದೇ ವಿಲ್ ಬಿ ಸಫರ್ ಫ್ರಮ್ ದಿಸ್ ಟೈಪ್ ಆಫ್ ಮೈಗ್ರೇನ್ ಹೆಡ್ಏಕ್. ಸಾಧಾರಣ ವಾಟ್ ಆರ್ ದ ಮೇಜರ್ ಸಿಂಪ್ಟಮ್ಸ್ ಆಫ್ ಮೈಗ್ರೇನ್ ಹೆಡ್ಏಕ್ ದಟ್ ವಿ ಕ್ಯಾನ್ ಸಿ ದಿಸ್ ಪಿಕ್ಚರ್. ಗೆಸ್ ಮಾಡ್ಬೋದು, ಏನೋ ಪಿಕ್ಚರ್ ನೋಡಿದಾಗ ನಿಮ್ಗೆ ಸಾಮಾನ್ಯ ಗೆಸ್ ಮಾಡ್ಕೊಳ್ಬೋದು ಏನೇನೋ ಸಿಂಪ್ಟಮ್ಸ್ ಇದೆ ಅಂತ ಹೇಳುವಂಥದ್ದು. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಮೇಜರ್ ಟೈಪ್ಸ್. ಈ ಮೈಗ್ರೇನಲ್ಲೂ ಕೂಡ ಕೆಲವರಿಗೆ ಬೇರೆ ಬೇರೆ ಥರದ ಮೈಗ್ರೇನ್ಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅದನ್ನು ಬೇರೆ ಬೇರೆ ಟೈಪ್ ಆಗಿ ಕೂಡ ನಾವು ಅದನ್ನು ಗಮನಿಸ್ಬೋದು. ಮೆನ್ಸ್ಟ್ರಲ್ ಮೈಗ್ರೇನ್ ದಟ್ ಇಸ್ ಅ ಕಾಮನ್ ಇನ್ ಅ ವುಮನ್ ದಟ್ ವಿ ನೋ ದಟ್ ಯೂಶಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದಟ್ ಮೆನ್ಸ್ಟ್ರಲ್ ಫ್ಲೋ ದೇ ವಿಲ್ ಗೆಟ್ ಟು ದಿಸ್ ಟೈಪ್ ಆಫ್ ಪ್ರೀರಿಯರ್ ಟು ದ that menstruation, or during that they will have this and it will go later. So this is a one type of. ಅಥವಾ ಸೈಲೆಂಟ್ ಮೈಗ್ರೇನ್, ಕೆಲವರಿಗೆ ತಲೆನೋವು ಇರುತ್ತೆ ಬಟ್ ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಏನಿರೋದ್ರೆ ಅದನ್ನು ಸೈಲೆಂಟ್ ಮೈಗ್ರೇನ್ ಅಂತ ಕರಿತೇವೆ. ಆ್ಯಂಡ್ ವೆಸ್ಟಿಬ್ಯುಲರ್ ಮೈಗ್ರೇನ್ ದಟ್ ಈಸ್ ಅ ಮೈಗ್ರೇನ್
ಯೂಶ್ವಲಿ ಹ್ಯಾಪನ್ ಇನ್ ಪೀಪಲ್ ಹೂ ಹ್ಯಾವ್ ಹಿಸ್ಟ್ರಿ ಆಫ್ ದ ಮೋಷನ್ ಸಿಕ್ನೆಸ್. ಅಥವಾ ಇದು ಸಾಮಾನ್ಯವಾಗಿ ಯಾರಲ್ಲಿ ಆ, ಏನು ಇತಿಹಾಸ ಹೊಂದಿರುವಂಥ ಅಥವಾ ಮೈಗ್ರೇನ್ ಯಾರಲ್ಲಿ ಬರ್ತಾ ಇರ್ತದೆ ಅವರಲ್ಲಿ ಈ ಥರ ಸಾಮಾನ್ಯವಾಗಿ ಈ ಸಿಂಪ್ಟಮ್ಸ್ ಇರುವಂಥದ್ದು. ಅಬ್ಡಾಮಿನಲ್ ಮೈಗ್ರೇನ್ ಇನ್ ದ ಸೆನ್ಸ್ ಇದು ಹೊಟ್ಟೆ ನೋವು, ವಾಕರಿಕೆ ಮತ್ತು ವಾಂತಿ ಇದ್ರ ಜೊತೆಗೆ ಮೈಗ್ರೇನ್ ಬರುವಂಥದ್ದು. ದೆನ್ ಹೆಮಿಪ್ಲೆಜಿಕ್ ಮೈಗ್ರೇನ್, ಯೂಶ್ವಲಿ ವಾಟ್ ಹ್ಯಾಪನ್ಸ್ ಹಿಯರ್ ಶಾರ್ಟ್ ಪೀರಿಯಡ್ ಆಫ್ ಪ್ಯಾರಾಲಿಸಿಸ್ ಅಥವಾ ವೀಕ್ನೆಸ್ಸಿಂದಾಗಿ ಕೂಡ ಈ ಥರದ ಮೈಗ್ರೇನ್ಗಳು ಬರುವಂಥದ್ದು ಇಲ್ಲಿ ಕಾಣ್ತೇವೆ. ಆ್ಯಂಡ್ ಅಪ್ಥೊಮ್ಯಾಲಾಟಿಕ್ ಮೈಗ್ರೇನ್, ದಟ್ ಈಸ್ ವಾಟ್ ನೈತ್ರ ಮೈಗ್ರೇನ್ ಅಥವಾ ಕಣ್ಣಿನಿಂದ ಅಥವಾ ಕಣ್ಣಿನ ಭಾಗದಲ್ಲಿ ಪ್ರಾರಂಭವಾಗಿ ಸಿವಿಯರ್ ಆಗಿ ಏನು ನೋವಾಗ್ತಾ ಹೋಗುವಂಥದ್ದು. ದೆನ್ ಮೈಗ್ರೇನ್ ವಿತ್ ದ ಬ್ರೈನ್ ಸ್ಟೆಮ್, ಏನು ಕೆಲವೊಮ್ಮೆ ತಲೆ ಭಾಗದಲ್ಲಿ ಇಡೀ ತಲೆ ಅಥವಾ ತಲೆ ತಿರುಗುವಿಕೆ ಮತ್ತು ಗೊಂದಲ ಇತ್ಯಾದಿಗಳಿಂದಾಗಿ ಕೂಡ ಈ ರೀತಿಯ ಮೈಗ್ರೇನ್ ಬರುವಂಥದ್ದು ಇರ್ತದೆ. ಇದನ್ನು ಮೆದುಳಿನ ಸೆಳವು ಹೊಂದಿರೋ ಮೈಗ್ರೇನ್ ಅಂತ ಹೇಳೋದನ್ನು ಕರಿತೇವೆ. ಯೂಶ್ವಲಿ ವಾಟ್ ಆರ್ ದ ಮೇಜರ್ ಕಾಸಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡುವ. ಮುಖ್ಯವಾಗಿ ಈ ರೋಗ ಬರಲಿಕ್ಕೆ ಕಾರಣಗಳೇನಂತ ಕೇಳಿದರೆ, ಒಂದು ಡೈಲೇಷನ್ ಆಫ್ ದ ಪೇಯ್ನ್ ಸೆನ್ಸಿಟಿವಿಟಿ ಆರ್ಟೆರಿಸಿಸ್ ಅಥವಾ ಸಂವೇದನೀಯ ಅಪಧಮನಿಗಳ ಹಿಗ್ಗುವಿಕೆಯಿಂದ ಇದರಿಂದಾಗಿ ಬರ್ಬೋದು. ಅಥವಾ ಅನುಕಂಪಿ ನರೋತ್ತೇಜಿಕ ಕುಗ್ಗುವಿಕೆ ಅನ್ನುವಂಥದ್ದು. ಅಂದರೆ ಸಿಂಪಥೆಟಿಕ್ ಇನ್ನರ್ವೇಟೆಡ್ ಕಂಟ್ರಾಕ್ಷನ್ಸ್. Sympathetically, there is a nerve system that will be going to become contract, though it will cause a headache, and some of them it will be major cause is that it is the emotional excitement and a stress. ಸೈಕಾಲಜಿಕಲಿ ಅಥವಾ ಮಾನಸಿಕವಾಗಿರುವಂಥ ಯಾತನಮಯ ಅನುಭವಗಳಿಂದಲೂ ಸಂವೇಗದ ಒತ್ತಡದಿಂದಲೂ ಕೂಡ ಇದು ಹೆಚ್ಚಾಗಿ ಬರುವಂಥದ್ದು ಆಗಿರುತ್ತದೆ. ಅದಕ್ಕೂ ಕೂಡ ಇನ್ನೂ ಒಂದು ರಿಸರ್ಚ್ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಅಧ್ಯಯನಗಳ ಪ್ರಕಾರ ಮಾನಸಿಕ ಒತ್ತಡ ಮತ್ತು ಪಾರ್ಶ್ವತಲಶೂಲಿಗೆ ಅತಿ ನಿಕಟವಾದ ಸಂಬಂಧವಿರುವುದಾಗಿ ತಿಳಿದು ಬಂದಿದೆ. ಅಂದರೆ ಈ ಮೈಗ್ರೇನ್ ಹೆಡ್ಏಕ್ ಮತ್ತು ಮಾನಸಿಕ ಒತ್ತಡದ ಸ್ಟ್ರೆಸ್, ಪ್ರತಿಫಲನ ಇತ್ಯಾದಿಗಳೆಲ್ಲ ಒಳಗಾಗುವಂಥದ್ದಾದಾಗ ಅದರಲ್ಲಿ ಹೆಚ್ಚಾಗಿ ಈ ಮೈಗ್ರೇನ್ ಹೆಡ್ಏಕ್ ಬರುವಂಥದ್ದು ಕಂಡುಬರ್ತದೆ. ಸೊ ಮುಂದೆ ಇದರ ರಿಸ್ಕ್ ಫ್ಯಾಕ್ಟರ್ ಯಾರಲ್ಲಿ ಹೆಚ್ಚು ಬರುವಂಥ ಸಾಧ್ಯತೆಗಳಿರ್ತದೆ, ವುಮನ್ ಅಥವಾ ಮೇಜರಾಗಿ ಇದರಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಏಜ್ ಆದವರಲ್ಲಿ ಸಾಮಾನ್ಯ ಇರ್ಬೋದು, ಸಣ್ಣ ವಯಸ್ಸಿನಲ್ಲೂ ಕೂಡ ಇದು ಇರ್ಬೋದು. ಯೂಶ್ವಲಿ 50 ವರ್ಷದ ನಂತರ ಇವುಗಳೆಲ್ಲ ಬಿಟ್ಟು ಹೋಗ್ತದೆ ಅಂತ ಹೇಳ್ತದೆ ರಿಸರ್ಚ್. ದೋ ಮುಖ್ಯವಾಗಿ ಯಾರಲ್ಲಿ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿ ಎಲ್ಲರಲ್ಲೂ ಇರುವಂತಂದರೆ ಯಾರಿಗೆ ಬಂದಿದೆ ಆ ಥರ ಇರುವಂಥ ಸಾಧ್ಯತೆಗಳು. ಮತ್ತು ಅದರ್ ಮೆಡಿಕಲ್ ಕಂಡೀಷನ್ಸ್, ಡಿಪ್ರೆಷನ್ಸ್, ಆಂಗ್ಸೈಟಿ, ಬೈಪೋಲಾರ್ ಡಿಸಾರ್ಡರ್ಸ್, ಸ್ಲೀಪ್ ಡಿಸಾರ್ಡರ್ಸ್ ಇವರಲ್ಲೂ ಕೂಡ ಈ ಮೈಗ್ರೇನ್ಗಳು ಜಾಸ್ತಿ ಇರುವಂಥದ್ದು ಕಾಣುತ್ತೆ. ಸೊ ಆಮೇಲೆ ಹಾರ್ಮೋನಲ್ ವೇರಿಯೇಷನ್ಸ್, ಇವನ್ ದ ಸ್ಟ್ರೆಸ್ ಇಸ್ ಅ ಮೇಜರ್ ಕಾಸ್ ದಟ್ ವಿ ನೋ. ಇವನ್ ಸಮ್ಟೈಮ್ಸ್ ಸ್ಕಿಪ್ ಆಫ್ ದ ಫುಡ್ ಆರ್ ಅ ಮೀಲ್ ದಟ್ ಮೇ ಬಿ ಆಲ್ಸೋ. ಅಥವಾ ಕೆಲವರಿಗೆ ಕಾಫಿ ಕುಡಿದಿದ್ದ ದಿನ ಕುಡಿತಾ ಇದ್ದವ್ರು ಕುಡಿಲಿಲ್ಲ ಅಂದಾಗ ಕೂಡ ಅವರಿಗೆ ಬರುವಂಥ ಸಾಧ್ಯತೆಗಳು. ಅಥವಾ ವೆದರ್ ಚೇಂಜಸ್ ಆದಾಗ ಅಥವಾ ಟೊಬ್ಯಾಕೊ, ಚೇಂಜಸ್ ಇನ್ ದ ಸ್ಲೀಪ್ ಇತ್ಯಾದಿಗಳಿಂದ ಕೂಡ ಅದು ಬರುವ ಸಾಧ್ಯತೆಗಳು ಇರ್ತದೆ. ಸೊ ಮುಖ್ಯವಾಗಿ ಮೈಗ್ರೇನ್ ಕ್ಯೂರೇಬಲ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ ಅಂತ ಕೊಡೋದಕ್ಕಿಂತಲೂ ಕೂಡ ಅದು ಸ್ವಲ್ಪ ಹೊತ್ತಾದಮೇಲೆ ಅದರಷ್ಟಕ್ಕೆ ಹೋಗ್ತದೆ. So for that is what there is a new cure for migraine yet, though biomedically can be helped to prevent the or to stop or to keep symptom from the getting worse. This can be done through the medications that we know that. Okay, thank you ಮಕ್ಕಳೇ. ಇಷ್ಟು ಇನ್ಫಾರ್ಮೇಷನ್ಸನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು.